ಕನ್ನಡ ಚಿತ್ರರಂಗ ಯಾವ ರೀತಿ ಏರಿಳಿತಗಳನ್ನು ಕಾಣ್ತಾ ಇದೆ ಅಂತ ನೀವು ನೋಡಿರ್ತೀರಾ. ಹೊಸಬ್ರನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿರುವಂತಹ ಸಮಯ ಇದು. ಸೊ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಎಲ್ಲರೂ ಹೊಸಬ್ರಿದ್ದಾಗ ಕಂಟೆಂಟ್ ಮೇಲೆ ಗೆದ್ದಂಗೂ ಇದೆ. ಸೊ ಎಲ್ಲ ಪ್ರಕಾರದ ಸಿನಿಮಾಗಳು ಇಲ್ಲಿ ಗೆದ್ದಿಲ್ಲ ಅಂತಲ್ಲ. ನನಗೆ ಅನಿಸಿದೆ ಅಂದರೆ ಟೈಮಿಂಗ್ ಬಹಳ ಮುಖ್ಯ ಆಗುತ್ತೆ. ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಅಂದರೆ ಸಾಕಷ್ಟು ಬೇರೆ ಬೇರೆ ಕ್ರಿಯೇಟಿವ್ ಟೈಮಿಂಗ್ಸ್ಗಳಿರುತ್ತೆ. ಸೊ ನಿಮ್ಮ ಅಂದರೆ ಕ್ರಿಯೇಟಿವ್ ಟೈಮಿಂಗ್ ಯಾವುದು ಸರ್? ಹೆಚ್ಚು ನನಗೆ ರಾತ್ರಿ ಹೊತ್ತು ಕೆಲಸ ಮಾಡೋದ್ರಲ್ಲಿ ತುಂಬ ನೈಟೆಲ್ಲ ಎದ್ದಿದ್ದು ಅಭ್ಯಾಸ. ಅವಾಗೆಲ್ಲ ಏನು ಹಗಲೊತ್ತು ಆಗ್ತಾ ಇರಲಿಲ್ಲ, ಏನೋ ಮೂಡ್ ಬರ್ತಾ ಇರಲಿಲ್ಲ, ಗೊತ್ತಿಲ್ಲ ನನಗೆ. ಮೂಡ್ ಗೀಡ್ ಅಂತಲೂ ಗೊತ್ತಿಲ್ಲ ನನಗೆ, ಏನೋ ಬರ್ತಾ ಇತ್ತು. ಅದು ಯಾವಾಗ ಮೂಡ್ ಬರುತ್ತೆ ಅಂತ ಗೊತ್ತಾದಾಗಲೇ ಮೂಡ್ ಏನಂತ ಅರ್ಥ ಆಯ್ತು ನನಗೆ. ಮುರ ಮಂದಾರ ಹೋಯ್ದು ಹಳ್ಳಿ ಲವಣಿ ಹೇಳಿಲ್ಲ, ಅಲ್ಲಿಗೆ ಹೇಗೆ ಅದು ಹುಟ್ಕೊಳ್ಳೋದು ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ. ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ರು, ಅದಕ್ಕೊಂದು ಬೇರೆ ಪಲ್ಲವಿನ ಅವ್ರು ಬರೆದು ಓಕೆ ಮಾಡಿದರು. ಯಾವುದೇ ಒಂದನ್ನು ಓಕೆ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೆ ಆಕಾಶ ಭೂಮಿ ಒಂದಾಗ್ಬಿಟ್ಲಿ ಅವ್ರಿಗೆ ಒಂದು ಅಕ್ಷರ ಬದಲಾಯಿಸಲ್ಲ. ಅದನ್ನು ರೆಕಾರ್ಡಿಂಗ್ ಮಾಡಬೇಕು. ಇಳೆಯರಾಜ ಅವರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕನ್ಸೋಲ್ ರೂಮಲ್ಲಿ ಕೂತಿದ್ರು. ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ನಿಂತ್ಕೊಂಡಿದ್ರು. ಸರಿ, ಅಲ್ಲಿಂದ ಹಾಡುವಾಗ SPB ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಬಂದೆ. ಅವ್ರು ಬರ್ಕೊಂಡು ಅಲ್ಲಿ ಹಾಡಿದ್ರು. ಇವ್ರಿಗೆ ಇಳೆಯರಾಜ ಅವ್ರು ಕೇಳ್ಬಿಟ್ಟು ಸ್ಟಾಪ್ பண்ணೆ. ಅಲ್ಲಿ ರಾಜಾ ರೆಡಿಯಾ ಅಂದರು SPB ಅವರು. ಬಾಲು 1 ಮಿನಿಟ್ ಅಂತ ಇವರು ಎಲ್ಲರೂ ವೇಟಿಂಗಲ್ಲಿ. ನಾನು ಪಾಡು ಏನಂದರೆ ಡೈರೆಕ್ಟರ್ ಕೇಳಿದೆ, ನಾನು ಹೆಂಗೆ ಬದಲಾಯಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ TV ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಪ್ರೇಮ ಕವಿ ಕಲ್ಯಾಣ್ ಅವರಿದ್ದಾರೆ. ಸುಮಾರು 17 ವರ್ಷಕ್ಕೇ ಕನ್ನಡ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಎಂಟ್ರಿಯನ್ನು ಕೊಟ್ಟು ಸುಮಾರು 3000ಕ್ಕೂ ಹೆಚ್ಚು ಹಾಡುಗಳನ್ನು ಬರೆದಿರುವಂತಹ ಅದ್ಭುತ ಸಾಹಿತಿ ಕೆ ಕಲ್ಯಾಣ್ ಅವರು. ಸೊ ಮಾತಾಡಿಸ್ತಾ ಹೋಗೋಣ. ಈಗ ಜುಲೈ 3ನೇ ತಾರೀಕು ಬಿಡುಗಡೆ ಆಗುವಂತಹ ಲವ್ ಸೀಸನ್ಸ್ ಅನ್ನುವಂತಹ ಸಿನಿಮಾಗೂ ಕೂಡ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಅದರ ಬಗ್ಗೆನೂ ಕೇಳ್ತಾ ಹೋಗೋಣ, ಬನ್ನಿ ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ನೀವು ಸಾಹಿತ್ಯ ಬರೆದಿರುವಂತಹ ಲವ್ ಸೀಸನ್ಸ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಜುಲೈ 3ನೇ ತಾರೀಕು. ಎಷ್ಟು ಖುಷಿ ಇದೆ ಸರ್? ಇಲ್ಲಿ ಒಂದು ಕಾಕತಾಳೀಯ ಏನು ಅಂದರೆ, ನಾನು ಹಾಡು ಬರೆದು ಫಸ್ಟ್ ರಿಲೀಸ್ ಆಗಿದ್ದ ಸಿನಿಮಾ ಲವ್ ಟ್ರೈನಿಂಗ್ ಅಂತ, ಕಾಶಿನಾಥ್ ಅವ್ರದ್ದು. ಲವ್ ಟ್ರೈನಿಂಗ್ ಫಸ್ಟ್ ರಿಲೀಸ್ ಆಗಿದ್ದ ಸಿನಿಮಾ. ಈಗ ರಿಲೀಸ್ ಆಗೋ ಸಿನಿಮಾ ಲವ್ ಸೀಸನ್ಸು. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಏನಂತಂದರೆ, 32-33 ವರ್ಷ ಕಳೆದ್ರು ಲವ್ಗೆ ಮಾತ್ರ ಸೀಸನ್ ಚೇಂಜ್ ಆಗಿಲ್ಲ ಅಂತ. ಎಲ್ಲ ಸೀಸನ್ನು ಲವ್ಗೆ ಇದ್ದೇ ಇದೆ. ಪ್ರೀತಿಸ್ಬೇಕಷ್ಟೇ, ಒಳ್ಳೆ ರೀತಿ ಅಷ್ಟೇ. ಸರ್, ಪ್ರೇಮ ಕವಿ ಅಂತಲೇ ನೀವು ಆ್ಯಕ್ಚುಲಿ ಹೆಸರು ಮಾಡಿದವರು ಕನ್ನಡ ಚಿತ್ರರಂಗದಲ್ಲಿ. ಸೊ ಈಗ ಜಸ್ಟ್ ಒಂದು ಜರ್ನಿ ಹಿಂದೆ ತಿರುಗಿ ನೋಡುವಾಗ 17 ವರ್ಷಕ್ಕೆ ಶುರು ಮಾಡಿದ್ರಿ. ಜಸ್ಟ್ ಕೇವಲ 10th ಅಷ್ಟೇ ನೀವು, ಆ್ಯಕ್ಚುಲಿ 10th ತನಕ ಅಷ್ಟೇ ನೀವು ಕಲ್ತಿದ್ದು. ಹೌದು, 10th ತನಕ ಕಲ್ತಿದ್ದು. ಹೌದು. ಸೊ ಈಗ ಇಲ್ಲಿ ತನಕ ಜಸ್ಟ್ ಜರ್ನಿ ತಿರುಗಿ ನೋಡುವಾಗ ಹೇಗೆ ಅನಿಸುತ್ತೆ ಸರ್? ಕನ್ನಡ ಚಿತ್ರರಂಗ ನಿಮ್ಮನ್ನು ಪೊರೆದಿರುವ ರೀತಿ ಇದೆಲ್ಲ ನೋಡುವಾಗ ಏನು ಅನಿಸುತ್ತೆ ನಿಮಗೆ? ನೋಡಿ, ಏನು ಕಲ್ತ್ಕೊಳ್ಳದೆ ಏನು ತಿಳಿದೇ ಬಂದವನು ನಾನು. 10ನೇ ಕ್ಲಾಸ್ವರೆಗೆ ಅಷ್ಟೇ ಓದಿದ್ದು. ನಮ್ಮ ತಾಯಿ ಕ್ಲಾಸಿಕಲ್ ಸಿಂಗರ್, ಅವ್ರ ಹತ್ರ ಒಂದಷ್ಟು ಅಭ್ಯಾಸ ಮಾಡಿದ್ದೆ. ಕರ್ನಾಟಕ ಕ್ಲಾಸಿಕಲ್ ಸ್ವಲ್ಪ ವಿದ್ವಾನ್ ಚೆನ್ನಕೃಷ್ಣಪ್ಪ ಅವ್ರ ಹತ್ರ, ಗಿಟಾರ್ ಸ್ವಲ್ಪ, ಹಾರ್ಮೋನಿಯಂ ಸ್ವಲ್ಪ, ಹೀಗೆ ಚಿಕ್ಕ ಪುಟ್ಟ ಅಭ್ಯಾಸಗಳು ಇನ್ನೂ ನಡೀತಿದೆ. ಚಿತ್ರರಂಗಕ್ಕೆ ಬಂದಾಗ ಹಂಸಲೇಖ ಸರ್ ನನಗೆ ಗುರುಗಳು. ಅವರ ಆಶ್ರಯದಲ್ಲಿ, ಅವರ ನೆರಳಿನಲ್ಲಿ ನಾನು ಕೆಲಸ ಮಾಡಿಕೊಂಡು ದಿನ ಆರಂಭ ಮಾಡಿದ್ದು. ಇಲ್ಲಿಗೆ ಬಂದು 33 ವರ್ಷ ಆಗಿದೆ. ನಿಮಗೆ ಗೊತ್ತಿದೆ ಎಷ್ಟು ಹಾಡು ಬರೆದಿದ್ದು, ಎಷ್ಟು ಸಿನಿಮಾ ಮ್ಯೂಸಿಕ್ ಮಾಡಿದ್ದೇನು ಅಂತ. ದೇವರು ಕೊಟ್ಟಿದ್ದಾನೆ. ಏನೂ ಗೊತ್ತಿಲ್ಲದವ್ರಿಗೂ ಕೂಡ ಒಂಚೂರು ವಿನಯವಾಗಿದ್ದರೆ ದೇವರೇನೋ ಕೊಡ್ತಾನೆ ಅನ್ನೋದು ಒಂದು ಅದಾಯಿತು. ನಾನು ಏನೂ ಕಲ್ತಿಲ್ಲ, ಬಟ್ ಇಲ್ಲಿವರೆಗೆಲ್ಲ ಜನ ಪ್ರೀತಿ ಕೊಟ್ಟಿದ್ದಾರೆ. ಏನೋ ಬರ್ತಾ ಇದೆ ಸಾಹಿತ್ಯ, ಸಂಗೀತ, ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆರಿ ಸಿಂಪಲ್. ನನ್ನಲ್ಲಿ ಏನು, ನಾನು ತಿರುಗಿ ನೋಡಿ ಅದ್ರ ಬಗ್ಗೆ ಸಿಂಹಾವಲೋಕನ ಮಾಡುವಷ್ಟು ನಾನಷ್ಟು ದೊಡ್ಡವನಲ್ಲ. ಸಿಂಹಾವಲೋಕನೂ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಸಿನಿಮಾವಲೋಕನ. ಸಿಂಹಾವಲೋಕನ ಮಾಡಬೇಕು ಅಂದರೆ ತುಂಬ ದೊಡ್ಡವರಾಗಿರಬೇಕು. ನನಗೆ ಸಿನಿಮಾವಲೋಕನ ಅದು ಮಾಡಿದಾಗ ಯಾವತ್ತಿಗೂ ಕೂಡ ಸಿನಿಮಾಗಿರುವಂಥ ಒಂದು ಏನಂತಾರೆ, ಗುಣಮಟ್ಟದಲ್ಲಾಗಲಿ ಕ್ರಿಯಾಶೀಲತೆಯಲ್ಲಾಗಲಿ ಬೆಳೀತಾನೆ ಇದೆ ಅಂತ ನನ್ನ ಭಾವನೆ ಹೊರತು ಏನಿಲ್ಲ. ವ್ಯಾಪಾರಿ ದೃಷ್ಟಿಯಿಂದ ಸ್ವಲ್ಪ ಚಿತ್ರರಂಗದಲ್ಲಿ ಕೆಲವು ಸಿನಿಮಾಗಳು ಗೆಲ್ಲಬಹುದು, ಕೆಲವು ಸೋಲಬಹುದು, ಅಂದುಕೊಂಡ ರಿಸಲ್ಟ್ ಬರದೇ ಇರ್ಬೋದು. ಅದು ವ್ಯಾಪಾರಿ ದೃಷ್ಟಿ ಬೇರೆ. ಆದರೆ ಕ್ರಿಯಾಶೀಲ ದೃಷ್ಟಿಯಾಗಲಿ, ಗುಣಮಟ್ಟದ ದೃಷ್ಟಿಯಲ್ಲಾಗಲಿ ಖಂಡಿತ ಚಿತ್ರರಂಗ ಪದೇ ದಿನೇ ಬೆಳೀತಾನೆ ಇದೆ, ಚೆನ್ನಾಗಿ ಆಗ್ತಾನೇ ಇದೆ. ಅದಂತೂ ತುಂಬ ಪಾಸಿಟಿವ್ ಆಗಿದೆ ನನ್ನ ಪ್ರಕಾರ. ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಎಲ್ಲೋ ಒಂದು ಕಡೆ ಅಷ್ಟು ಒಂದು ದೊಡ್ಡ ಸಮಷ್ಟಿ ಕೆಲಸದಲ್ಲಿ, ಈ ಸೃಷ್ಟಿಯಲ್ಲಿ ನಾವು ಒಂದು ಸಣ್ಣ ಬಿಂದುವಾಗಿ ಎಲ್ಲರೊಳಗೆ ಒಂದಾಗಿ ಹೋದರೆ ಕೆಲಸ ಚೆನ್ನಾಗಾಗುತ್ತೆ ಅಷ್ಟೇ ಭಾವನೆ ಹೊರತು ಅದ್ರ ಪಾಡಿ ತನ್ನಂತಾನೇ ನಡ್ಕೊಂಡು ಹೋಗುತ್ತೆ ಅದು.
ಸರ್ ಇನ್ನು ಆ್ಯಕ್ಚುಲಿ 33 ವರ್ಷಗಳ ಜರ್ನಿ ಅಂತ ಹೇಳಿದ್ರೆ ಅದು ತುಂಬ ಚಿಕ್ಕ ಜರ್ನಿ ಏನಲ್ಲ ಸರ್. ಆ್ಯಂಡ್ ನೀವು ಹೇಳಿದ್ರಿ ಸಿಂಹಾವಲೋಕನ ಮಾಡ್ಕೊಳ್ಳೋಷ್ಟು ಏನು ನಾನು ಮಾಡಲಿಲ್ಲ ಅಂತ. ಡೆಫಿನೆಟ್ಲಿ ಸಿನಿಮಾಗೆ ಬರವಣಿಗೆನೇ ಆ್ಯಕ್ಚುಲಿ ಅದು ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್, ಬುನಾದಿ, ಡೆಫಿನೆಟ್ಲಿ ದೊಡ್ಡ ಬುನಾದಿ ಆಗುತ್ತೆ. ಸೊ ಇವತ್ತಿನ ಸಂದರ್ಭದಲ್ಲಿ ಅಂದರೆ 2026 ನಾವಿದ್ದೀವಿ. ಸೊ ಕನ್ನಡ ಚಿತ್ರರಂಗ ಯಾವ ರೀತಿ ಅಂದರೆ ಏರಿಳಿತಗಳನ್ನು ಕಾಣ್ತಾ ಇದೆ ಅಂತ ನೀವು ನೋಡಿರ್ತೀರ. ಸೊ ಆಲ್ಮೋಸ್ಟ್ ಈಗ ಹೊಸಬ್ರನ್ನ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡಿರುವಂತಹ ಸಮಯ ಇದು. ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವ್ರು ತುಂಬಾ ಒಂದು ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ಜೊತೆಗೆ ಬಂದರೆ ಮಾತ್ರ ಸಿನಿಮಾನ ನೋಡ್ತಾರೆ ಜನಗಳು, ಆ ಥರದ್ದೆಲ್ಲ. ಸೊ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಬರವಣಿಗೆ ಅಲ್ಲ, ಅಥವಾ ಕಾಂಟೆಕ್ಸ್ಟ್ ವಿಚಾರದಲ್ಲ, ಅಥವಾ ಜನಗಳಿಗೆ ಬೇಕಾಗಿರುವಂತಹ ವಿಚಾರನ ಕೊಡೋದ್ರಲ್ಲಿ ಎಡುತ್ತಿದ್ದಾರಾ? ನನ್ನ ಪ್ರಕಾರ ಚಿತ್ರರಂಗ ಯಾವತ್ತು ನನ್ನ ಈ ಅಂಬೆಗಾಲು ಅಂದಂಗೆ ಅಂಬೆಗಣ್ಣು, ಅದರಿಂದ ನಾನು ಹೇಳ್ತೀನಿ ಏನಂತಂದರೆ ಇಲ್ಲಿ ಯಾವತ್ತೂ ಚಿತ್ರರಂಗ ಮತ್ತು ನಮ್ಮ ಮಾಧ್ಯಮ ಆಗಲಿ ನಮ್ಮ ಉದ್ಯಮ ಆಗಲಿ ಇವನು ಹೊಸಬ ಇವನು ಹಳಬ ಅಂತ ನೋಡೇ ಇಲ್ಲ. ಇವತ್ತಿನ ಹಳಬ್ರೆಲ್ಲರೂ ಬಂದಾಗ ಹೊಸಬ್ರೆ ಅಲ್ವಾ, ಇವತ್ತಿನ ಹೊಸಬ ನಾಳೆಗೆ ಹಳಬರಾಗ್ತಾರೆ. ಸೊ ಯಾವತ್ತೂ ಅದು ಹೊಸಬ ಅಥವಾ ಚಿಕ್ಕವನು ದೊಡ್ಡವನು ಅಂತ ನೋಡೇ ಇಲ್ಲ. ಆಮೇಲೆ ಕಂಟೆಂಟ್ ಓರಿಯೆಂಟೆಡ್ ಕೆಲವು ಸರಿ ಗೆದ್ದಿದೆ, ಬರೀ ಕಮರ್ಷಿಯಲ್ ಎಲಿಮೆಂಟ್ ಕೆಲವು ಸರಿ ಗೆದ್ದಿದೆ. ಯಾಕೆಂದರೆ ನೀವು ಪಾತ್ರಧಾರಿಗಳನ್ನ ಜನ ತುಂಬ ಪ್ರೀತಿಸಿಬಿಟ್ಟಾಗ ಕಂಟೆಂಟ್ ಇಲ್ಲದೆ ಹೋದರೂ ಕೂಡ ಅವ್ರಿಗೋಸ್ಕರ ಸಿನಿಮಾ ನೋಡಿ ಗೆದ್ದಿರೋ ಉದಾಹರಣೆನೂ ಇದೆ. ಎಲ್ಲರೂ ಹೊಸಬರಿದ್ದಾಗ ಕಂಟೆಂಟ್ ಮೇಲೆ ಗೆದ್ದಂಗೂ ಇದೆ. ಸೊ ಎಲ್ಲ ಪ್ರಕಾರದ ಸಿನಿಮಾಗಳು ಇಲ್ಲಿ ಗೆದ್ದಿಲ್ಲ ಅಂತಲ್ಲ. ನನಗೆ ಅನಿಸಿದೆ ಏನಂದರೆ ಟೈಮಿಂಗ್ ಬಹಳ ಮುಖ್ಯ ಆಗುತ್ತೆ ಅಂತ. ನಮಗೇನಂದರೆ ಯಾವ ಜನಗಳ ಮನಸ್ಥಿತಿ ಸಾಮಾಜಿಕವಾಗಿ ಸಾಮೂಹಿಕವಾಗಿ ಹೇಗಿರುತ್ತೋ ಆ ಸಮಯಕ್ಕೆ ರಿಲೀಸ್ ಆಗುವಂಥ ಸಿನಿಮಾ ಕರೆಕ್ಟಾಗಿ ರಿಲೀಸ್ ಆಯಿತು ಅಂದರೆ ಅದು ಗೆದ್ದುಬಿಡುತ್ತೆ. ಇಲ್ಲಾಂದರೆ ನಿಮಗೆ ಅನಿಸುತ್ತೆ ಎಷ್ಟೇ ನೀವು ಈ ಟೋಟಲ್ ಇಂಡಿಯನ್ ಸಿನಿಮಾ ಅಂದರೆ ಒಂದು 100 years ಅಂತ ತಗೊಳ್ಳಿ, ನಮ್ಮ ಕನ್ನಡದ್ದು ಆಲ್ಮೋಸ್ಟ್ 80 ವರ್ಷ ಅಲ್ವಾ. ನೀವು ಗಮನಿಸ್ಕೊಂಡು ಬನ್ನಿ, ಎಲ್ಲ ಕಡೆಯೂ ಕೂಡ ನೀವು ಅಂದುಕೊಳ್ಳದಿರೋ ಸಿನಿಮಾ ಸೂಪರ್ ಹಿಟ್ ಆಗಿರುತ್ತೆ, ಅಂದ್ಕೊಂಡಿದ್ದೆಲ್ಲ ಫ್ಲಾಪ್ ಆಗುತ್ತೆ. ಕಾರಣ ಏನು ಅಂತಂದರೆ ಗುಣಮಟ್ಟದಲ್ಲೆಲ್ಲ ವ್ಯತ್ಯಾಸ ಇರೋದು, ತಲುಪಿಸುವ ಟೈಮಿಂಗಲ್ಲಿ ಬಹಳ ಮುಖ್ಯ ಆಗುತ್ತೆ. ಜನ ಎಲ್ಲರೂ ಒಂದು ಕ್ಷೋಭೆಯಲ್ಲಿದ್ದಾಗ, ಒಂದು ಯಾವುದೋ ಒಂದು ದುರ್ಭಿಕ್ಷ ಕಾಲಗಳಿದ್ದಾಗ ನೀವು ಅದ್ಭುತ ಕಲಾಕೃತಿ ಕೊಟ್ಟರೆ ಯಾರು ಕೇರ್ ಮಾಡೋದಿಲ್ಲ, ಅವ್ರಿಗೆ ಬೇಕಾಗಿರೋದು ರೇಷನ್ ಆಗುತ್ತೆ. ಆ ಸಮಯದಲ್ಲಿ ಕೋವಿಡ್ ಟೈಮಲ್ಲಿ 8 ಸಿನಿಮಾ ಬಂತು, ಇದೆಲ್ಲ ಇದೆ. ಬಟ್ ಕೆಲವು ಸತಿ ಜನ ಎಲ್ಲ ಪ್ರಫುಲ್ಲವಾದ ಶಾಂತವಾದ ಮನಸ್ಥಿತಿಯಲ್ಲಿ ಇದ್ದ ಟೈಮಲ್ಲಿ ಕರೆಕ್ಟಾಗಿ ಅವ್ರ ನಿಯರೆಸ್ಟ್ ಥಿಯೇಟ್ರ್ಗಳಲ್ಲಿ ನಿಯರೆಸ್ಟ್ ಮೂಡಲ್ಲಿ ಸ್ವಲ್ಪ ಪ್ರಮೋಷನ್ ಮಾಡಿ ಸಿಂಪಲ್ಲಾಗಿ ರಿಲೀಸ್ ಮಾಡಿಬಿಡಿ. ನೀವು ಅದರಲ್ಲಿ ಸಹ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಅದು ಸೋ ಆಗುತ್ತೆ. ಉದಾಹರಣೆ ನಿಮಗೆ ಗೊತ್ತಿದೆ. ಸೊ ಅಲ್ಲಿ ಜನಕ್ಕೆ ಸಬ್ಜೆಕ್ಟು, ಬಡ್ಜೆಟ್ಟು, ಕಂಟೆಂಟು, ಹೊಸಬ್ರು ಹಳಬ್ರು ಅವೆಲ್ಲ ನೆಕ್ಸ್ಟ್ ಪಾಯಿಂಟು. ಅವ್ರಿಗೆ ತಲುಪುವ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಳ್ಳೆ ಮೂಡಲ್ಲಿದ್ದಾಗ ನೀವೇನು ಕೊಟ್ಟರೆ ನನಗೆ ಇಷ್ಟ ಆಗುತ್ತೆ, ಇಲ್ಲ ಅಂತಂದಾಗ ನನಗೆ ಯಾವುದೂ ಇಷ್ಟ ಆಗೋದಿಲ್ಲ. ಇದೇ ಮನಸ್ಥಿತಿನೇ ಎಲ್ಲರದ್ದಾಗಿರುವಾಗ ಆ ಟೈಮಿಂಗ್ ನೋಡ್ಕೊಂಡು ನಾವು ಕರೆಕ್ಟಾಗಿ ಕೊಡಬೇಕು. ಅಟ್ ದ ಸೇಮ್ ಟೈಮ್ ಏನೋ ಒಂದು ಸವಕಲು ಕೊಟ್ಟರೆ ಜನ ಅದನ್ನು ತಿರಸ್ಕಾರ ಮಾಡ್ತಾರೆ. ಗುಣಮಟ್ಟ ವಸ್ತು ಇರಲೇಬೇಕು, ಆ ವಸ್ತು ಜೊತೆ ಒಂಚೂರು ಶಿಸ್ತಿರಬೇಕು, ಅದ್ರ ಜೊತೆ ಕರೆಕ್ಟಾಗಿ ಜನಗಳಿಗೆ ಗಸ್ತು ಮಾಡಿ ಕರೆಕ್ಟಾಗಿ ಅವ್ರ ಕೈಗೆ ಆ ವಸ್ತು ಕೊಟ್ಟುಬಿಟ್ರೆ ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ನೋದು ನನ್ನ ಅಭಿಮತ ಮತ್ತು ಅಬ್ಸರ್ವೇಷನ್ ಅಷ್ಟೇ. ಸರ್ ಆ್ಯಕ್ಚುಲಿ ಟೈಮಿಂಗ್ ವಿಷಯ ನೀವು ಹೇಳಿದ್ರಿ. ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಅಂದರೆ ಸಾಕಷ್ಟು ಬೇರೆ ಬೇರೆ ಕ್ರಿಯೇಟಿವ್ ಟೈಮಿಂಗ್ಸ್ಗಳಿರುತ್ತೆ. ಸೊ ನಿಮ್ಮ ಅಂದರೆ ಕ್ರಿಯೇಟಿವ್ ಟೈಮಿಂಗ್ ಯಾವುದು ಸರ್? ಅಂದರೆ ಬರವಣಿಗೆಗೆ ಅಂದರೆ ಒಂದು ಯಾವ್ದಾದ್ರು ಪರ್ಟಿಕ್ಯುಲರ್ ಟೈಮ್ ಅಂತ ಇದೆಯಾ? ಹೇಗೆ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ತುಂಬ ಚಿಕ್ಕ ವಯಸ್ಸಿಂದಲೂ ಕೂಡ, ತುಂಬ ಚಿಕ್ಕ ವಯಸ್ಸು ಅಂದರೆ ನನಗೆ ನೆನಪಿದ್ದಂಗೆ ನನ್ನ 1ನೇ ಕ್ಲಾಸ್ 2ನೇ ಕ್ಲಾಸ್ ಸಮಯದಿಂದ 5-6 ವರ್ಷ 7 ವರ್ಷ ಆ ಸಮಯದಿಂದಲೂ ಕೂಡ ಹೆಚ್ಚು ನನಗೆ ರಾತ್ರಿ ಹೊತ್ತು ಕೆಲಸ ಮಾಡೋದ್ರಲ್ಲಿ ತುಂಬ ಇದು, ನೈಟೆಲ್ಲ ಎದ್ದಿದ್ದು ಅಭ್ಯಾಸ. ಚಿಕ್ಕಂದಲ್ಲಿ ಚಿತ್ರಗಳು ಬಿಡಿಸ್ತಾ ಇದ್ದೆ, ಕುಂಚಕಲೆ ಏನೇನೋ ಮಾಡ್ತಾಯಿದ್ದೆ, ಆ ಥರ ಈ ಥರದ್ದೆಲ್ಲ. ಅವಾಗೆಲ್ಲ ಏನು ಹಗಲೊತ್ತು ಆಗ್ತಾ ಇರಲಿಲ್ಲ, ಏನೋ ಮೂಡ್ ಬರ್ತಾ ಇರಲಿಲ್ಲ, ಗೊತ್ತಿಲ್ಲ ನನಗೆ, ಮೂಡ್ ಗೀಡ್ ಅಂತಲೂ ಗೊತ್ತಿಲ್ಲ ನನಗೆ, ಏನೋ ಬರ್ತಾಯಿತ್ತು. ಅದು ಯಾವಾಗ ಮೂಡ್ ಬರುತ್ತೆ ಅಂತ ಗೊತ್ತಾದಾಗಲೇ ಮೂಡ್ ಏನಂತ ಅರ್ಥ ಆಯಿತು ನನಗೆ. ಯಾವ್ಯಾವಾಗ ಮೂಡ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ, ಅದಂಗೆ ಅಭ್ಯಾಸ ಆಗಿ ಆಯಿತು. ಈಗ ಮಾತ್ರ ದಿನದ 24 ಗಂಟೆಯು ಪ್ರತಿ ಕ್ಷಣವೂ ಕೂಡ ಕಂಪ್ಲೀಟಾಗಿ ಆ ವಿಷಯದಲ್ಲಿ ಅಟೆನ್ಷನ್ ಇದೆ, ಕೆಲಸದ ವಿಷಯದಲ್ಲಿ. ಅದಕ್ಕೆ ರಾತ್ರಿ ಹಗಲು ಆಗ ಈಗ ಅಂತೇನಿಲ್ಲ. ಈ ರಸ್ತೆ ಬದಿಯಲ್ಲಿ ಪಾನಿಪುರಿ ಗಾಡಿನಲ್ಲಿ ಆ ಟಿಶ್ಯೂ ಪೇಪರ್ ಮೇಲೆ ಹಾಡು ಬರ್ದಿದ್ದು ಉಂಟು, ಬಸ್ ಟಿಕೆಟ್ ಮೇಲೆ ಹಾಡು ಬರ್ದಿದ್ದು ಉಂಟು, ಎಲ್ಲ ಒಂದು ಕಡೆ ರಸ್ತೆಯಲ್ಲಿ ಬರ್ದಿದ್ದು ಉಂಟು, ಎಲ್ಲ ಯಾವುದೋ ಒಂದು ಶೌಚಾಲಯದ ಡೋರ್ ಹೊರಗಡೆ ಬರ್ದಿದ್ದುಂಟು, ಯಾವುದೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಬರ್ದಿದ್ದುಂಟು. ಇದು ಎಲ್ಲೆಲ್ಲಿ ಬರುತ್ತೆ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಆ ಮೂಡ್ ಬರೋದು ಎರಡು ಕೂಡ ನಮ್ಮ ಕೈಲಿ ಇಲ್ಲದೆ ಇರೋದ್ರಿಂದ ನಾವು ಆ ಟೈಮಿಂಗಿಗೆ ಅದೇನು ನಮಗೆ ಫ್ಲ್ಯಾಶ್ ಆಗುತ್ತೆ ಬರುತ್ತೆ ಅಲ್ಲ, ಆ ಆಲೋಚನೆಗಳಿಗೆ, ಆ ಸರಸ್ವತಿಗೆ ನಾವು ಬದ್ಧರಾಗಿದ್ದು ಬದ್ಧನಾಗಿರು, ಶುದ್ಧನಾಗಿರು, ಪ್ರಬುದ್ಧನಾಗಿರು ಅಷ್ಟೇ. ಹಾಗಿದ್ದರೆ ನಮಗೆ ಏನೋ ಒಂದು ಬರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಯಾವುದೇ ಇಂಥದ್ದೇ ಟೈಮು ಕ್ರಿಯೇಟಿವಿಟಿಗೆ ಅಂತ ನನಗೇನು ಆ ಥರ ಇಲ್ಲ. ಎನಿ ಟೈಮ್ ಈಸ್ ಓಕೆ. ಎಲ್ಲೋ ಒಂದು ಕಡೆ ನಾನೇ ಸೆಲ್ಫ್ ಡ್ರೈವ್ ಮಾಡ್ತಿದ್ದೆ ಟೈಮ್ ಬಿಟ್ಟು, ಆವಾಗಲೂ ಏನಾದರೆ ಯಾರೋ ಬರ್ಕೊಳ್ಳೋಂಗಿದ್ರೆ ನಾನು ಹೇಳ್ಕೊಂಡು ಡ್ರೈವ್ ಮಾಡಬಲ್ಲೆ, ಆ ಥರ ಅಷ್ಟೇ.
ಸರ್ ಆ್ಯಕ್ಚುಲಿ ಈಗ ಕನ್ನಡ ಸಾಹಿತ್ಯವನ್ನು ಅಂದರೆ ಜನಗಳು ರಿಸೀವ್ ಮಾಡುತ್ತಿರುವಂತಹ ರೀತಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಆ್ಯಕ್ಚುಲಿ ಅಂದರೆ ಮೊದಲೆಲ್ಲ ನೀವು ಹೇಳಿದ್ರಿ ಇನ್ಫ್ಯಾಕ್ಟ್ ನೀವೇ 10th ಸ್ಟ್ಯಾಂಡರ್ಡ್ ಅಷ್ಟೇ ಕಲಿತವರು. ಸೊ ಅಂದರೆ ಕೆಲವೊಂದಷ್ಟು ಅಂದರೆ ಇನ್ಫ್ಲುಯೆನ್ಸಸ್ ಆಗಿತ್ತು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಈ ರೀತಿಯ ಒಂದು ಬರವಣಿಗೆಯಲ್ಲಿ ನೀವು ತೊಡಗಿಸ್ಕೊಂಡ್ರಿ, ಜನಗಳಿಗೆ ತುಂಬ ರೀಚ್ ಆಗ್ತಾ ಇತ್ತು ಕೂಡ. ಈಗ ನಮ್ಮೂರ ಮಂದಾರ ಹೂವೆ ಆಗಿರ್ಬೋದು, ಲೈಕ್ ದರ್ ಲಾಟ್ ಆಫ್ ಫಿಲಮ್ಸ್ ಆ್ಯಕ್ಚುಲಿ ನಿಮ್ಮ ಸಿನಿಮಾಗಳನ್ನು ಅಂದರೆ ಅಷ್ಟರ ಮಟ್ಟಿಗೆ ಅಂದರೆ ಕನ್ನಡದ ಸಾಹಿತ್ಯದ ಬಗ್ಗೆ ತುಂಬ ನಾಲೆಜ್ ಇಲ್ಲದೇ ಇರೋರು ಕೂಡ ಅದನ್ನು ನೋಡಿ ಆಸ್ವಾದಿಸುವಂತಹ ಒಂದು ಗುಣ ಇರುವಂತಹ ಪ್ರೇಕ್ಷಕರು ಆಗಿದ್ರು. ಬಟ್ ಈಗೆಲ್ಲೋ ಒಂದು ಕಡೆ ಸ್ವಲ್ಪ ಅದು ಕಡಿಮೆ ಆಗಿದೆ ಅಂತ ನಿಮಗೆ ಅನಿಸುತ್ತೆ? ಅಂದರೆ ಎಸ್ಪೆಷಲಿ ಬಿಲೋ 30s ಅವರಿಗೆ ಲೈಕ್ ಕನ್ನಡ ಸಾಹಿತ್ಯವನ್ನು ಆಸ್ವಾದಿಸುವಂತಹ ಒಂದು ವಿಷಯದಲ್ಲಿ ಅವರೆಲ್ಲೋ ಸ್ವಲ್ಪ ಕೊರತೆ ಕಾಣ್ತಿದೆ ಅಂತ ಕೊಡಬೇಕಂತಂದರೆ, ಒಂದಷ್ಟು ಜನ ಗುಂಪಲ್ಲಿ ಓಡ್ ಬಂದ್ಬಿಟ್ಟು ಒಂದು ಚಿಕ್ಕ ಹುಡುಗಿ, ನಾನು ಅಮೃತ ವರ್ಷಿನ ಹಾಡಿನ ಅಭಿಮಾನಿ ಇದ್ದೇನೆ, ಎಷ್ಟಮ್ಮ ವಯಸ್ಸು 17 ವರ್ಷ ಅಂತ. ಆ ಸಿನಿಮಾ ಬಂದು 27 ವರ್ಷ ಆಗಿದೆ, 28 ವರ್ಷ ಆಗಿದೆ. 17 ವರ್ಷದ ಹುಡುಗಿಗೆ ಹಾಡು ಇಷ್ಟ ಆಗಿದೆ ಅಂತಂದಾಗ ಇದೊಂದು ಚಿಕ್ಕ ಉದಾಹರಣೆಯಾಗಿ ಹೇಳ್ತೀನಿ. ಈ ಹಾಡು ಅಂತಲ್ಲ, ಈ ಥರ ಸಾವಿರಾರು ಹಾಡುಗಳನ್ನ ಇಷ್ಟಪಡುವಂಥವ್ರು ಇದ್ದಾರೆ. ನನ್ನ ಪ್ರಕಾರ ಏಜಿಂದಾಗಿ ಹಾಡು ಅಂತಲ್ಲ. ಈಗ ಹಂಗೆ ನೋಡೋಕೆ ಹೋದರೆ ನಾನು ಹುಟ್ಟೋಕ್ಕೆ ಮುಂಚೆ ಇದ್ದ ಹಾಡುಗಳು ನಾನು ಇವಾಗ ಕೇಳ್ತಾ ಇದ್ದೀನಿ. ಆಗ ನನ್ನ ಏಜಿಗೆ ಮೀರಿದಂಥ ಹಾಡುಗಳು ಅವೆಲ್ಲವೂ ಕೂಡ ಹಳೆಯ ಗಜಲ್ಸ್ ಇರ್ಬೋದು ಅಥವಾ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದ ಎಷ್ಟೋ ಹಾಡುಗಳು ನಾನು ಹುಟ್ಟೋಕ್ಕೆ ಮುಂಚೆ ಬಂದು ಸೂಪರ್ ಹಿಟ್ ಆದಂಥ ಹಾಡುಗಳು ಅಥವಾ ಫ್ಲಾಪ್ ಆದಂಥ ಹಾಡುಗಳು ನನಗೆ ಇವಾಗ ಕೇಳೋಕೆ ಖುಷಿ ಕೊಡುತ್ತೆ ಅಂತಂದಾಗ ಏಜ್ ಬರೋದೇ ಅಲ್ಲ, ಅದು ಮನಸ್ಥಿತಿ ಬರುತ್ತೆ ಆ್ಯಕ್ಚುಲಿ. ಯಾಕೆ ಈಗ ಜನ್ರೇಷನ್ ತೆಗೆ ನೀವು ಜೆನ್ಸಿಯಿಂದ ಹಿಡಿದು ಇನ್ನೊಂದು ತನಕ ಜೆನ್ಸಿ ಇರ್ಬೋದು, ಈ ಕಡೆ ಪಬ್ಜಿ ಇರ್ಬೋದು, ಅದ್ರ ಮಧ್ಯ ಯಾವ ಜಿ ಇರ್ಬೋದು. ಬಟ್ ಇಲ್ಲಿ ನಿಮಗೆ ಮನಸ್ಥಿತಿ ಬಹಳ ಮುಖ್ಯವಾಗುತ್ತೆ ಅಂತ ನನಗನ್ಸುತ್ತೆ. ಇವಾಗ ನೋಡಿ, ನಿಮ್ಗೆ ಗೊತ್ತಿರಲ್ಲ, ಈಗ ಯಾವುದೋ ಟೈಮಲ್ಲಿ ಕೂತಿರ್ತೀವಿ, ಯಾವುದೋ ಒಂದು ಹಳೆ ಹಾಡು ಬರುತ್ತೆ, ತಕ್ಷಣ ರಿಲೀಫ್ ಆಗಿಬಿಡುತ್ತೆ ಮೈಂಡು. ಬಟ್ ನಿಮ್ಮ ಮುಂದೆ ತಯಾರಾದಂಥ ಎಷ್ಟೋ ಹೊಸ ಹಾಡು ನಿಮಗೆ ಖುಷಿ ಕೊಟ್ಟಿರಲ್ಲ, ಯಾವುದೋ ಬೇರೆ ಟೈಮಲ್ಲಿ ಖುಷಿ ಕೊಡುತ್ತೆ. ಸೊ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಹಾಡುಗಳು ಇಷ್ಟ ಆಗುತ್ತೆ ಹೊರತು ಮೆಲೋಡಿ ಅಥವಾ ಒಂದು ಒಳ್ಳೆಯದು ಅನ್ನೋದು ಯಾವತ್ತಿಗೂ ಒಳ್ಳೆಯದೇ. ಶುದ್ಧತೆ ಅನ್ನೋದು ಯಾವತ್ತೂ ಶುದ್ಧತೆ. ಚೆನ್ನಾಗಿದೆ ಅಂದರೆ ಅದು ಯಾವತ್ತಿಗೂ ಚೆನ್ನಾಗಿದೆ. ಅದಕ್ಕೇನು ಸೀಸನ್ ಇಲ್ಲ. ಅದಕ್ಕೆ ಲವ್ಗೆ ಹೇಗೆ ಸೀಸನ್ ಅಂತ ಇರಲ್ವೋ, ಒಳ್ಳೆಯದಕ್ಕೂ ಕೂಡ ಸೀಸನ್ ಅಂತ ಇರಲ್ಲ. ಎಲ್ಲ ಸೀಸನ್ನೇ ಅದಕ್ಕೆ ಒಳ್ಳೆಯದೇ ಇರುತ್ತೆ ಅದು. ಹಾಗಾಗಿ ನಮ್ಮ ಮನಸ್ಸು ಅದಕ್ಕೆ ಸರಿಯಾಗಿರಬೇಕು. ನಮ್ಮಲ್ಲಿ ಇಲ್ಲಿಗೆ ಆದಷ್ಟು ಸ್ವಲ್ಪ ನಾವು ಫ್ರೀ ಇದ್ದರೆ ಬೆಟರು. ಆವಾಗ ನಮಗೆ ಒಳ್ಳೆಯದೆಲ್ಲ ಬೇಗ ರಿಸೀವ್ ಆಗುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ಬಿಲೋ 30, ಬಿಲೋ 20 ಅನ್ನೋದು ನಮ್ಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾದರೆ ಈಗ ನಿಮ್ಮ ಪ್ರಕಾರ ಅಂದರೆ ಕನ್ನಡ ಸಾಹಿತ್ಯವನ್ನು ಆಸ್ವಾದಿಸುವ ನಿಟ್ಟಿನಲ್ಲಿ ಎಲ್ಲೂ ಕೊರತೆ ಆಗಲಿಲ್ಲ. ಈಗ ಜನಗಳು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಕಂಪ್ಲೀಟಾಗಿ ಅಂತ ಅನಿಸುತ್ತೆ ಸರ್? ತೋರಿಸ್ತಿದ್ದಾರೆ. ಅವ್ರು ತೋರಿಸ್ತಿರೋದು ನಮಗೆ ತೋರಿಸ್ತಾ ಇಲ್ಲ. ಅವ್ರು ಇಂಟ್ರೆಸ್ಟ್ ತೋರಿಸ್ತಾ ಇರೋದನ್ನು ನಮಗೆ ತೋರಿಸ್ತಾ ಇಲ್ಲ ಅಷ್ಟೇ. ಈಗ ನಾನು ಯಾವುದೋ ಒಂದು ಒಳ್ಳೆ ಹಾಡು ಕೇಳ್ತೀನಿ, ಹೆಡ್ಫೋನ್ ಹಾಕೊಂಡು ಕೇಳಿರ್ತೀನಿ. ನಾನು ಹೆಂಗೆ ನಿಮ್ಗೆ ಅದನ್ನು ತೋರಿಸ್ಲಿ? ನಾನು ಹೇಳಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಬಟ್ ನಾನು ಕೇಳ್ತಾ ಇರ್ತೀನಿ. ಆ ರೀತಿ ಖಂಡಿತ ಒಳ್ಳೆಯದನ್ನು ಆಸ್ವಾದಿಸ್ತಾ ಇದ್ದಾರೆ, ಒಳ್ಳೆಯದನ್ನು ಕೇಳ್ತಾ ಇದ್ದಾರೆ. ಬಟ್ ಏನಾಗಿದೆ ಅಂತಂದರೆ, ನಿಮಗೆ ತುಂಬ ವ್ಯಾಪಕವಾದಂಥ ಲೋಡ್ ಆಗ್ತದೆ ಎಲ್ಲ ಕಡೆಯಿಂದ ಅಲ್ವಾ? ವಿಪರೀತ ಲೋಡು. ಎಲ್ಲಿ ತಿರುಗಿಸಿದ್ರೆ ನೀವು ಸುಮ್ಮನೆ ಮೊಬೈಲ್ ತೊಗೊಂಡು ಹಿಂಗೆ ಒಂದು ರೀಲ್ಸ್ ಮಾಡಿ ನಿಮಗೆ 22-23 ನಿಮಿಷ ಒಂದು ಸೈಕಾಲಜಿ ಒಂದು ಇದಾಗಿದೆ, ಒಂದು ಕಂಡುಹಿಡಿದಿದ್ದಾರೆ. ಮಿನಿಮಮ್ 18ರಿಂದ 23 ನಿಮಿಷ ಹೋಯ್ತು ನಿಂತು ಒಂದು ಸತಿ ಮೊಬೈಲ್ ತಗೊಳ್ಳಿ. ಅಷ್ಟರಲ್ಲಿ ನೀವು ತಿಳ್ಕೊಂಡಿದ್ದು ಲೋಕಜ್ಞಾನ ಎಷ್ಟು, ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅಂತ ಗೊತ್ತಾಗದಂಗೆ ನೀವು ಲೋಕಜ್ಞಾನ, ಆ ಥರ ಎಲ್ಲ ಲೋಡ್ ಜಾಸ್ತಿ ಆಗಿರೋದ್ರಿಂದ ಯಾರು ನಿಜವಾದ ಆಸ್ವಾದಿಸ್ತಿದ್ದಾರೆ ಅದನ್ನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಬಟ್ ಖಂಡಿತ ಆಸ್ವಾದಿಸ್ತಾ ಇದ್ದಾರೆ. ಒಂದು ಸತಿ ಬರುತ್ತೆ, ಓವರ್ ಆದಾಗ ಅದು ಕಮ್ಮಿ ಆಗುತ್ತೆ ಅಲ್ವಾ? ಓವರ್ ಆದಾಗ ಯಾವಾಗ ಅದು ಕಮ್ಮಿ ಆಗುತ್ತೆ ಆಗ ನಿಮಗೆ ಗಟ್ಟಿ ಎಲ್ಲ ಉಳ್ಕೊಳ್ಳುತ್ತೆ, ಮತ್ತು ಅದು ಮತ್ತೆ ಕೇಳಿಸೋಕ್ಕೆ ಶುರು ಆಗುತ್ತೆ. ಸೊ ಅದ್ರ ಪ್ರಮಾಣ ಕಮ್ಮಿ ಆಗಿಲ್ಲ, ಬೇರೆದ್ರ ಪ್ರಮಾಣ ಜಾಸ್ತಿ ಆಗಿದೆ ಅಂತ. ಸರ್, ಸಾಕಷ್ಟು ಜನಪ್ರಿಯ ಹಾಡುಗಳನ್ನು ಅಂದರೆ ಮನಸ್ಸಿಗೆ ಮುದ ನೀಡುವಂತಹ ಹಾಡುಗಳನ್ನು ನೀವು ಬರೆದಿದ್ದೀರಾ. ಮುತ್ತು ನಿರಹನಿಯ, ಹಳ್ಳಿ ಲಾವಣಿಯಲ್ಲಿ ಲಾಲಿ, ಹೇಳಕ್ಕೆ ಹೋಗಿಲ್ಲ ಇಂಪಾಗಲ್ಲ, ಈ 3 ಹಾಡು, ಮಂದಾರ ಹೂವೆದು, ಅಮೃತ ವರ್ಷಿಣಿ ಎಲ್ಲ ಹಾಡುಗಳು, ಚಂದ್ರಮುಖಿ ಪ್ರಾಣಸಖಿಗೆ ಮ್ಯೂಸಿಕ್ಕು ಮತ್ತು ಸಾಹಿತ್ಯ ಎರಡೂ ಕೂಡ ಆ ರೀತಿ. ಅದೇ ಅಫ್ಕೋರ್ಸ್ ಈಗ ನಮ್ಮೂರ ಮಂದಾರ ಹೋಯ್ದು, ಹಳ್ಳಿ ಲವಣಿ ಲಾಲಿ ಕೂಡ ಯಾಕೆಂದರೆ ಒಳ್ಳೆ ತುಂಬ ಮೋಸ್ಟ್ ಫೇವ್ರೇಟ್ ಸಾಂಗ್ ನನಗೆ. ಸರ್, ಆ ಹಾಡಿನ ಅಂದರೆ ಸಂದರ್ಭ ಅಂದರೆ ಹೇಗೆ ಅದು ಹುಟ್ಕೊಳ್ಳೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ ಬ್ರೀಫಾಗಿ. ಹಳ್ಳಿ ಲವಣಿಯಲ್ಲಿ ಲಾಲಿ ಬ್ರೀಫಾಗಿ ಹೇಳ್ಬೇಕಂದ್ರೆ, ಅದು ಆ್ಯಕ್ಚುಲಿ ಸುನೀಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ರು. ಅದಕ್ಕೊಂದು ಬೇರೆ ಪಲ್ಲವಿನ ಅವ್ರು ಬರೆದು ಓಕೆ ಮಾಡಿದರು. ಸುನೀಲ್ ಕುಮಾರ್ ದೇಸಾಯಿ ಅವರ ಹಿಂದಿನ ಸಿನಿಮಾ ನಿಷ್ಕರ್ಷ, ತರ್ಕ, ಉತ್ಕರ್ಷ, ಬೆಳದಿಂಗಳ ಬಾಲ ಎಲ್ಲ ನೀವು ನೋಡಿರ್ತಾರೆ, ಕೇಳಿರ್ತೀರ. ಅವರು ಯಾವುದೇ ಒಂದನ್ನು ಓಕೆ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೆ ಆಕಾಶ ಭೂಮಿ ಒಂದಾಗ್ಬಿಟ್ಲಿ ಅವ್ರಿಗೆ ಒಂದು ಅಕ್ಷರ ಬದಲಾಯಿಸಲ್ಲ. ಅವರು ಫೈನಲ್ ಮಾಡೋವರೆಗೂ ಕಷ್ಟ ಮಾಡಿದ ಮೇಲೆ ಅದನ್ನು ಬದಲಾಯಿಸಲ್ಲ. ಅದನ್ನು ರೆಕಾರ್ಡಿಂಗ್ ಮಾಡಬೇಕು. ಇಳೆಯರಾಜ ಅವರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕನ್ಸೋಲ್ ರೂಮಲ್ಲಿ ಕೂತಿದ್ರು. ಈ ಸಾಹಿತ್ಯ ಇಟ್ಕೊಂಡು ನಾನು ಕೂತಿದ್ದೆ. ಅಲ್ಲಿ ಮೈಕ್ ಅಲ್ಲಿ ಒಂದೇ ಮೈಕಿಗೆ ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ನಿಂತ್ಕೊಂಡಿದ್ರು. ಒಂದೇ ಕ್ಯಾಬಿನ್, ಒಂದೇ ಮೈಕು, ಇಬ್ಬರು ಹಾಡಬೇಕು. ಈಗಿನ ಟೆಕ್ನಾಲಜಿ ಇಲ್ವಲ್ಲ, ಈಗಿನ ಡಿಜಿಟಲ್ ಇಲ್ವಲ್ಲ, ಸರಿ ಹಾಗೆ ಹಾಡಬೇಕು ನಿಂತಿದ್ದಾರೆ. ನಾನು ಹೋಗಿ ಎಲ್ಲ ಹಾಡುಗಳನ್ನ ಕೊಟ್ಟು ಬಂದೆ. ಇಳೆಯರಾಜ ಅವರು ಇಲ್ಲಿ ಸಾಹಿತ್ಯ ನೋಡಿರಲಿಲ್ಲ.
ಸರಿ ಅಲ್ಲಿಂದ ಹಾಡುವಾಗ ಎಸ್ ಪಿ ಬಿ ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಬಂದೆ. ಅವ್ರು ಬರ್ಕೊಂಡು ಅಲ್ಲಿ ಹಾಡಿದ್ರು. ಇವ್ರಿಗೆ ಇಳೆಯರಾಜ ಅವ್ರು ಕೇಳ್ಬಿಟ್ಟು ಸ್ಟಾಪ್ ಪಣ್ಣೆ, ಏನಿದು ಬೇರೆದೆ, ಏನಿದು ಪಲ್ಲವಿ ಚೇಂಜ್ ಮಾಡು ಅಂದರು. ಅಲ್ಲಿ ಕನ್ಸೋಲ್ ರೂಮಲ್ಲಿ ಒಂದು 29-30 ಜನ ಇದ್ದಾರೆ ಅಲ್ಲಿ ಎಸ್ ಪಿ ಬಿ ಚಿತ್ರ ಅವ್ರ ಮೈಕ್ ಮುಂದೆ ನಿಂತಿದ್ದಾರೆ, ನಾನು ನಿಂತಿದ್ದೀನಿ. ಚೇಂಜ್ ಮಾಡಬೇಕು ಅಂತಂದರೆ ಡೈರೆಕ್ಟ್ರ್ ಊರಲ್ಲಿಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಚೇಂಜ್ ಮಾಡೋ ಹಾಗಿಲ್ಲ. ಡೈರೆಕ್ಟ್ರ್ ಫೋನ್ಗೆ ಸಿಗ್ತಾ ಇಲ್ಲ, ಲೊಕೇಶನ್ಗೆಲ್ಲ ನೋಡೋಕೆ ಹೋಗಿದ್ದಾರೆ. ಈ ಥರದ ಒಂದು ಸ್ಥಿತಿನಲ್ಲಿ ಆ ಮಿನಿಟ್ನಲ್ಲಿ ಏನಪ್ಪ ಬಂತು, ಇದನ್ನು ಇನ್ನೂ ವಿಸ್ತಾರವಾಗಿ ಇನ್ನೊಂದಿನ ಅವಾಗ ಹೇಳ್ತೀನಿ. ಆಮೇಲೆ ನಾನು ಏನಪ್ಪ ಇದು ಒಂಥರ ಹಿಂಗಾಗೋತ್ತಲ್ಲ ಸ್ಥಿತಿ ಅಂದ್ಬಿಟ್ಟು ಏನೋ ಹೇಳೋಕ್ಕೆ ಹೋಗ್ತಾಯಿದ್ದೀನಿ, ಆಗ್ತಾಯಿಲ್ಲ, ಚೇಂಜ್ ಮಾಡ್ತಾ ಅಲ್ಲಿ ರಾಜಾ ರೆಡಿಯಾ ಅಂದರು ಎಸ್ ಪಿ ಬಿ ಅವರು. ಬಾಲು 1 ಮಿನಿಟ್ ಅಂತ ಇವರು ಎಲ್ಲರೂ ವೆಯ್ಟಿಂಗಲ್ಲಿ. ನಾನು ಪಾಡು ಏನಂದರೆ ಡೈರೆಕ್ಟ್ರ್ ಕೇಳಿದೆ ನಾನು ಹೆಂಗೆ ಬದಲಾಯಿಸ್ಲಿಲ್ಲ ಏನಂತ. ಆಮೇಲೆ ಏನೋ ಒಂಥರ ಆಗುತ್ತೆ, ಏನೋ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಇಳೆಯರಾಜ ಅವರು ಆಗ್ತಾನೆ. ಇಲ್ಲ ಸಾರ್, ಒಂಥರ ವಿಚಿತ್ರವಾದ ಲಾವಣಿ ಥರ ಆಗುತ್ತೆ ನನ್ನ ಜೀವನ ಅಂತ ಅಂದೆ ನಾನು. ಲಾವಣಿನಾ ಹಂಗಂದ್ರೆ ಏನು ನಿಂಗೆ, ಅದನ್ನೇ ಬರೀ ಅಂತಂದರು. ಸರ್ ಲಾವಣಿ ಎಲ್ಲ ಹಳ್ಳಿ ಕಡೆ ಚೆನ್ನಾಗಿದೆ. ಬರೀ ಏನಂತು ಹಳ್ಳಿ ಲಾವಣಿಯಲ್ಲಿ ಏನು ಅಂತ. ಸರ್ ಚೆನ್ನಾಗಿದೆ, ನೀವು ಚೆನ್ನಾಗಿದೆ ಅಂತ ತಕ್ಷಣ ಲಾಲಿ ಆಡ್ದಂಗೆ ಆಯ್ತು ಸರ್, ಹಳ್ಳಿ ಲಾವಣಿಯಲ್ಲಿ ಲಾಲಿ ಅಂತಂದೆ. ಆಮೇಲೆ ಎಲ್ಲಿ ಲಲಿತವಲ್ಲಿ ಅಂತ ಸುಮ್ಮನೆ ಹಂಗೆ 2 ಲೈನ್ ಬರೆದೆ, ಮಿಕ್ಕಿದ್ದೆಲ್ಲ ಓಕೆ ಮಾಡಿಬಿಟ್ರು. ಕೊಡೋದು ಬಾಲುಗೆ ಅಂದರು. ನನಗೆ ಓಡೋಗ್ಬಿಟ್ಟು ಎಸ್ ಪಿ ಬಿ ಕೊಟ್ಟೆ. ಅವ್ರು ಹಾಡಿದ್ರು, ರೆಕಾರ್ಡಿಂಗ್ ಮುಗೀತು, ಎಲ್ಲರೂ ಖುಷಿಯಾಗಿದ್ದಾರೆ. ಆ ಹಾಡು ಮುಗಿಯೋ ಟೈಮ್ಗೆ ಸುನೀಲ್ ಕುಮಾರ್ ದೇಸಾಯಿ ಬಂದರು. ಅವ್ರು ಬಂದ್ಬಿಟ್ಟು ಸ್ವಲ್ಪ ನಿಂತ್ಕೊಂಡು ಯಾವ ಫಿಲ್ಮ್ದು ಹಾಡು ಅಂತ. ನಮ್ಮ ಸಿನಿಮಾದು. ನಾನು ಓಕೆ ಮಾಡಿದ ಲಿರಿಕ್ಸ್ ಅಲ್ವಲ್ಲ ಅದು, ಇದ್ಯಾವುದು ಇದು ಅಂತ. ಇಳೆಯರಾಜವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಕ್ಯಾಬಿನ್ ಕೊಟ್ಟೋದ್ರು ನೆಕ್ಸ್ಟ್ ಸಾಂಗಿಗೆ. ನೆಕ್ಸ್ಟ್ ಸಾಂಗು ಮುತ್ತು ನಿರ್ವಹಣೆ, ಅದನ್ನು ಡಿಕ್ಟೇಟ್ ಮಾಡೋದು ಅಂತ ಅವ್ರು ನಾನು ಕಳಿಸ್ಬಿಟ್ರು. ದೇಸಾಯಿ ಅವ್ರು ಬಂದ್ಬಿಟ್ಟು ಇದು ನಾನು ಹಾಡಲ್ಲ ಇದು ಅಂತ. ಯಾಕೆ ಅವ್ರು ಬೇರೆ ಹಾಡು ಬೇರೆ ಸಾಲುಗಳು ಓಕೆ ಮಾಡಿದ್ರಲ್ಲ, ಅದನ್ನು ಓಕೆ ಮಾಡೋದಕ್ಕೆ ಒಂದು ಕಡೆ ದೊಡ್ಡರಂಗೇಗೌಡರು, ಒಂದು ಕಡೆ ವಿ ಮನೋಹರ್, ಇಬ್ಬರನ್ನ ಜೊತೆ ಇದ್ದರು. ಇದೆಲ್ಲ ನನ್ನ ಅವಸ್ಥೆಗೆ ಅವರೇ ಸಾಕ್ಷಿ. ಅವರಿದ್ದು ಆಮೇಲೆ ಅವರೆಲ್ಲ ತುಂಬ ಸ್ವಾರಸ್ಯ, ಈಗ ನೆನೆಸ್ಕೊಂಡ್ರೆ ತುಂಬ ಸ್ವಾರಸ್ಯವಾಗಿದೆ. ಆವತ್ತಿನ ದಿವಸ ನೋಡಬೇಕು ನನ್ನ ಪರಿಸ್ಥಿತಿ. ಅದಕ್ಕೆ ಮುಂಚೆ ನಾನು ಬರ್ತಿದ್ದ ಹಾಡುಗಳೆಲ್ಲ ಸಿನಿಮಾ ಫ್ಲಾಪು. ಇದು ಮಿಸ್ ಆಯಿತು ಅಂತ ನನ್ನ ಅಷ್ಟೇ ಕತೆ, ಕೆರಿಯರ್ ಗೊತ್ತಾ ಅಂತ. ಅಂಥ ಒಂದು ಸೂಕ್ಷ್ಮ ಸನ್ನಿವೇಶದಲ್ಲಿ ಇವರೆಲ್ಲ ಹೇಳಿದ್ರು. ದೇಸಾಯಿ ಅವರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ, ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಕೊನೆಗೆ ಇಳೆಯರಾಜ ಅವರೇ ಬಂದುಬಿಟ್ಟು ದೇಸಾಯಿ ಅವರೇ ಹಾಡು ಚೆನ್ನಾಗಿದೆ ಇಟ್ಕೊಳ್ಳಿ ಅಂತಂದರು. ಆಯ್ತು ಸರ್ ನೋಡೋಣ ಅಂತ ಬಂದು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಅದೇ ಹಾಡು ಶೂಟಿಂಗ್ ಮಾಡಿದ್ರು, ಹಾಡು ಹಿಟ್ಟಾಯಿತು, ಎಲ್ಲ ಆಯಿತು. ಆ ಹಾಡಿಗೆ ನನಗೊಂದು ಅವಾರ್ಡ್ ಅನೌನ್ಸ್ ಆಯಿತು. ಆಗ ಫಸ್ಟ್ ನಮ್ಮನೆಗೆ ಬೊಕ್ಕೆ ತೊಗೊಂಬಂದು ಸುನೀಲ್ ಕುಮಾರ್ ದೇಸಾಯಿ ಅವರು ತುಂಬ ಚೆನ್ನಾಗಿದೆ ಅಂತ ಕೊಟ್ಟು ಕಂಗ್ರಾಟ್ಸ್ ವಿಶ್ ಮಾಡಿದ್ರು. ಆವತ್ತಿಗೆ ನನಗೆ ಆ ಟೆನ್ಷನ್ ಕಮ್ಮಿ ಆಯಿತು. ಡೈರೆಕ್ಟ್ರಿಗೆ ಇಷ್ಟ ಇಲ್ದಿರೋ ಲೈನು ಇಲ್ಲಿ ಈ ಥರದೊಂದು ಇಂಥ ಒಂದು ಸೂಕ್ಷ್ಮ ಇದನ್ನು ತಮಾಷೆನ ಕರಿಬೇಕಾ, ಪರಿಸ್ಥಿತಿ ಮೂಮೆಂಟಿನ ಕರಿಬೇಕಾ, ಅವ್ರು ತುಂಬ ಟೆನ್ಷನ್ ಆಗುತ್ತೆ. ಬಟ್ ಅಂಜಬಾರ್ದು. ಎಲ್ಲ ಲೆಜೆಂಡ್ಸು ನೋಡಿ ಯೋಚನೆ ಮಾಡಿ ನೀವು, ಮೈಕಲ್ಲಿ ಎಸ್ ಪಿ ಬಿ ಚಿತ್ರ ಅನ್ಕೊ ಅವ್ರು ಕಾಲ್ ಶೀಟ್ ಕೊಟ್ಟಿರ್ತಾರೆ, ಟೈಮ್ಗೆ ಅರ್ಧ ಗಂಟೆ ಒಂದು ಹಾಡು ಹಾಡ್ಬಿಟ್ಟು ಬರೋವಂಥವ್ರು. ಅವ್ರು ನಿಂತ್ಕೊಂಡ್ಬಿಟ್ಟು ರಾಜಾ ರೆಡಿಯಾ ಅಂತ, ಬಾಲು 1 ಮಿನಿಟ್ ಅಂತ. ಇಷ್ಟು ಜನ ವೆಯ್ಟಿಂಗು, ಇನ್ನೂ ಆಗಿಲ್ವಾ ಅಂತ. ಡೈರೆಕ್ಟ್ರ್ ಇಲ್ಲ, ಲೈನ್ ಓಕೆ ಮಾಡೋಂಗಿಲ್ಲ. ಇಂತಹ ಸ್ಥಿತಿನಲ್ಲಿ ಬಂದಂಥದ್ದು ಹಳ್ಳಿ ಲಾವಣಿಲಿ ಲಾಲಿ ಅಂತ ಹಾಡು. ಅದು ಉಳ್ಕೊಂತು, ಅದು ಹಿಟ್ಟಾಯಿತು. ಮತ್ತು ಡೈರೆಕ್ಟ್ರು ತುಂಬ ಇಷ್ಟಪಟ್ಟರು. ಅದಾದಮೇಲೆ ಆ ಡೈರೆಕ್ಟ್ರದ್ದು ಸುಮಾರು ಎಲ್ಲ ಸಿನಿಮಾಗಳಿಗೂ ಬರೆದೆ. ಇಳೆಯರಾಜ ಅವ್ರಿಗೆ ಇತ್ತೀಚೆಗೆ ಒಂದು ಸಾಂಗ್ ಬರೆದ್ಬಿಟ್ಟು ಬಂದೆ. ಸೊ ಇದೆಲ್ಲ ಏನಂದರೆ ಅಂಥ ಸಂದರ್ಭಗಳು ಬರುತ್ತೆ. ಆ ಟೈಮಲ್ಲೇ ನಮಗೊಂದು ಪಾಠ ಅದು, ಇದು ಲೆಸನ್ನು. 10ನೇ ಕ್ಲಾಸ್ ಪಾಠದಲ್ಲಿ ಇದಿಲ್ಲ ನನಗೆ. ಆ PUC ಇಲ್ಲೆಲ್ಲ ಇದು ಸಿಗೋಲ್ಲ ನನಗೆ, ಇಲ್ಲಿ ಸಿಕ್ತು ನನಗೆ. ಅದಕ್ಕೆ ಜಸ್ಟ್ ನಾ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆಲ್ಲದಕ್ಕೂ. ಈ ಥರ ಸಂದರ್ಭಗಳು ಸುಮಾರು ಆಗಿದೆ. ಅದು ಆದಾಗೆಲ್ಲನೂ ಕೂಡ ನಮ್ಮನ್ನು ಅದು ಮಾಗಿಸುತ್ತೆ, ತಲೆ ಬಾಗಿಸುತ್ತೆ. ಹಾಗೇ ಇರಬೇಕು, ಹಂಬಲ್ ಆಗಿದ್ದರೆ ನಮ್ಮ ಹಂಬಲ ಈಡೇರುತ್ತೆ ಅಂತ ಅಲ್ವಾ? ಓಕೆ, ಹಂಬಲ್ ಆಗಿರುತ್ತೆ, ಹಾನೆಸ್ಟಾಗಿ ಹಂಬಲ್ ಆಗಿರು, ಇನ್ನು ಹಂಬಲ ಈಡೇರುತ್ತೆ. ಸರ್ ಕೊನೆಯದಾಗಿ ಆ್ಯಕ್ಚುಲಿ ಸಾಹಿತ್ಯಕ್ಕೆ ಯಾವತ್ತು ಸಾವಿರಲ್ಲ, ಬಟ್ ಯಾವತ್ತಾದರೂ ಸಾಹಿತಿಗೆ ಸಾವು ಅಥವಾ ಸಾಹಿತಿ ಔಟ್ಡೇಟೆಡ್ ಅಂತ ಅನ್ನಿಸ್ಕೊಳ್ಳುವಂತಹ ಚಾನ್ಸಸ್ ಇದೆಯಾ ಸಿನಿಮಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ? ಈ ಪ್ರಶ್ನೆಯೂ ಅಪ್ರಸ್ತುತ, ಮತ್ತು ಇದು ಖಂಡಿತ ಅದು ಸಾಧ್ಯನೇ ಇಲ್ಲ. ಆ ರೀತಿ ಔಟ್ಡೇಟೆಡ್ ಆಗೋ ಸಾಧ್ಯನೇ ಇಲ್ಲ. ಅದು ಸಾಹಿತ್ಯ ಅನ್ನೋದು ಈ ಮಣ್ಣಿನ ಬುನಾದಿ, ಈ ಮಣ್ಣು ಸಾಹಿತ್ಯಕ್ಕೆ ಬುನಾದಿ. ಹಾಗಾಗಿ ಖಂಡಿತ ಯಾವತ್ತೂ ಸಾಹಿತ್ಯ ಆಗಲಿ ಒಂದು ಕಲಾಕೃತಿ ಆಗಲಿ ಔಟ್ಡೇಟೆಡ್ ಆಗೋ ಚಾನ್ಸೇ ಇಲ್ಲ, ಇದ್ದೇ ಇದೆ. ಅದೇ ತಲುಪುವ ಸಮಯ, ತಲುಪುವ ರೀತಿ, ಅದು ಇದು ಸ್ವಲ್ಪ ಟೈಮಿಂಗ್. ಅದನ್ನೇ ಹೇಳಿದ್ರೆ ಟೈಮಿಂಗು. ನಿಮ್ಮಲ್ಲಿ 1000 ರೈಮಿಂಗ್ ಇರ್ಬೋದು, ತಲುಪೋ ಟೈಮಿಂಗ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸಾಹಿತ್ಯ ಶಾಶ್ವತವಾಗಿರುತ್ತೆ, ಸಂಗೀತವೂ ಶಾಶ್ವತವಾಗಿರುತ್ತೆ, ಪ್ರೀತಿನೂ ಶಾಶ್ವತವಾಗಿರುತ್ತೆ ನನ್ನ ಭಾವನೆ. ಸರ್ ಈಗ ರೀಸೆಂಟ್ ಈಗ ಅಂದರೆ ನಮ್ಮ ಕರೆಂಟ್ ಆ್ಯಕ್ಚುಲಿ ಚಿತ್ರ ಸಾಹಿತಿಗಳಲ್ಲಿ ನಿಮ್ಮ ಫೇವ್ರೇಟ್ ಯಾರು ಸರ್? ಯಾರನ್ನೆಲ್ಲ ಫಾಲೋ ಮಾಡ್ತೀರಾ ನೀವು ಹೇಗೆ? ಎಲ್ಲರೂ ಒಂದು ಉದಾಹರಣೆ ನೋಡಿ, ಒಂದು ಲೈನ್ ಕೇಳಿದಾಗ ತಕ್ಷಣ ಜಯಂತ್ ಕಾಯ್ಕಣಿಗೆ ಒಂದು ಫೋನ್ ಮಾಡಿರ್ತೀನಿ. ಇನ್ನೊಂದೇನು ಕೇಳಿದಾಗ ನಾಗೇಂದ್ರ ಪ್ರಸಾದ್ಗೆ ಮಾಡಿರ್ತೀನಿ, ಕವಿರಾಜಿಗೆ ಮಾಡಿರ್ತೀನಿ, ಇನ್ನು ಪ್ರಮೋದ್ ಮಾರುತಿಗೆ ಸರಿ ಮಾಡಿದ್ದೀನಿ. ಈ ಥರ ನನಗೆ ಒಂದು ಯಾವುದೋ ಒಂದು ಸಾಲು ಇಷ್ಟ ಆದರೆ HSVಗೆ ಒಂದು ಯಾರೆಲ್ಲ ನನಗೆ ಹಿರಿಯರಿದ್ದಾರೆ, ಯಾರೆಲ್ಲ ಇದೆ, ತಕ್ಷಣ ಒಂದು ಫೋನ್ ಮಾಡಿ ಅಭಿನಂದಿಸಬೇಕು. ಅದರಲ್ಲೊಂದು ಆನಂದಿಸಬೇಕು, ಕರೆಕ್ಟ್ ಅಲ್ವಾ? ನೀವು ಆನಂದಿಸಬೇಕು ಅಂದರೆ ಫಸ್ಟ್ ಅಭಿನಂದಿಸಬೇಕು ಅಲ್ವಾ?
ಅದನ್ನು ಒಂದರಲ್ಲಿ ಒಂದು ಒಳ್ಳೇದಿದ್ದರೆ ಮನಸ್ಫೂರ್ತಿಯಾಗಿ ನೀವು ವಿಶ್ ಮಾಡೋದ್ರಲ್ಲಿ ಅದರಲ್ಲೊಂದು ಖುಷಿ ಇದೆ. ಈಗ ಬರೀತಿರೋ ಎಲ್ಲ ರೈಟ್ರುಗಳು ಸೂಪರ್ ರೈಟ್ರ್ಗಳೇ, ಎಲ್ಲರೂ ಕೂಡ ಅದ್ಭುತವಾಗಿ ಬರಿತಾ ಇದ್ದಾರೆ. ಆಯಾಯ ಸಂದರ್ಭ, ಸನ್ನಿವೇಶ, ಟ್ಯೂನು, ಸೀಕ್ವೆನ್ಸು, ಡೈರೆಕ್ಟರ್ ಕೊಡುವಂಥ ಪ್ರೇರಣೆ, ಇದುಗಳ ಮೇಲೆ ಅದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಬಿಟ್ಟರೆ ಎಲ್ಲರೂ ಅದ್ಭುತವಾದ ರೈಟರ್ಸು, ಎಲ್ಲ ಮ್ಯೂಸಿಕ್ ಕಂಪೋಸರ್ಸು ಕೂಡ ನನಗೆ ತುಂಬ ಪ್ರೀತಿ ಪಾತ್ರರು. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಇನ್ನು ಮತ್ತೊಂದು ಸಲ ಸಿಕ್ಕಿದಾಗ ಮಾತಾಡೋಣ ಇನ್ನೂ ವಿಸ್ತಾರವಾಗಿ. ಸೊ ಲವ್ ಸೀಸನ್ಸ್ಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಎಸ್ ಸರ್. ನಮಸ್ಕಾರ. ಸೊ ಸ್ನೇಹಿತರೆ, ಇದಾಗಿತ್ತು ಚಿತ್ರ ಸಾಹಿತಿ ಕೆ ಕಲ್ಯಾಣ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.